ಬೀಡಾಡಿ ವಾಹನಗಳ ಮೇಲೆ ಇದೀಗ ಮುಂದುವರೆದಿದೆ ಜಿಬಿಎ ಸಮರ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ನಿಂತಲ್ಲೇ ನಿಂತಿರುವಂತಹ ಅನಾಥ ವಾಹನಗಳನ್ನ ಟೋಯಿಂಗ್ ಮಾಡೋದಕ್ಕೆ ಇದೀಗ ಜಿಬಿಎ ಮುಂದಾಗಿದೆ. ಒಂದು ವಾರದ ಹಿಂದೆ ಏನು ಬೀಡಾಡಿ ವಾಹನಗಳಿಗೆ ನೋಟಿಸ್ ಅನ್ನ ಈಗಾಗಲೇ ಅಧಿಕಾರಿಗಳು ಅಂಟಿಸಿದ್ದಾರೆ. 7 ದಿನದ ಒಳಗಡೆ ಅದಕ್ಕೆ ಉತ್ತರ ಬರದ ಹಿನ್ನೆಲೆಯಲ್ಲಿ ಅಂಥ ವಾಹನಗಳ ಮಾಲೀಕರಿಗೆ ಇದೀಗ ಶಾಕ್ ಅನ್ನ ಕೊಟ್ಟಿದೆ ಜಿಬಿಎ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜಿಬಿಎ ವ್ಯಾಪ್ತಿಯಲ್ಲಿ ಬೀಡಾಡಿ ವಾಹನಗಳ ಟೋಯಿಂಗ್ ಕಾರ್ಯ ಇವತ್ತಿನಿಂದ ಆರಂಭ ಆಗುತ್ತೆ. ಒಟ್ಟು 1500 ವಾಹನಗಳನ್ನ ಈಗಾಗಲೇ ಟ್ರಾಫಿಕ್ ಪೊಲೀಸರು ಗುರುತಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಇದುವರೆಗೂ 500 ವಾಹನಗಳಿಗೆ ನೋಟಿಸ್ ಅನ್ನ ಜಿಬಿಎ ಕೊಟ್ಟಿರುವಂತದ್ದು. ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಟೋಯಿಂಗ್ ಕಾರ್ಯ ಇವತ್ತು ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಬೀಡಾಡಿ ವಾಹನಗಳು ಅಂದ್ರೆ ಬೆಂಗಳೂರಿನ ನಗರದಾದ್ಯಂತ ನಿಲ್ಸದಲ್ಲೇ ವಾಹನಗಳು ನಿಂತಿರುತ್ತಲ್ವಾ, ಅದು ಸಾಕಷ್ಟು ದಿನಗಳಿಂದ ಅಲ್ಲೇ ಇರುತ್ತೆ, ಅನಾಥವಾಗಿ ನಿಂತಿರುತ್ತೆ. ಸೊ ಅಂತ ವಾಹನಗಳನ್ನ ತೆಗಿಬೇಕು ಅನ್ನೋಂಥದ್ರ ನಿಟ್ಟಿನಲ್ಲಿ ಏನು ನೋಟಿಸ್ ಅನ್ನ ಒಂದು ವಾರದ ಹಿಂದೆನೆ ವಾಹನಗಳಿಗೆ ಅಂಟಿಸಲಾಗಿತ್ತು. ಅದಕ್ಕೆ ಏನು ರಿಪ್ಲೈ ಮಾಡದೇ ಇರುವಂತಹ ಓನರ್ಗಳು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ಜಿಬಿಎ ಶಾಕ್ ಅನ್ನ ಕೊಡ್ತಾ ಇದೆ. ಯಾರು ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದಿಲ್ಲ, ವಾಹನಗಳನ್ನ ಆ ಜಾಗದಿಂದ ತೆರವು ಮಾಡಿರೋದಿಲ್ಲ, ಅಂತ ವಾಹನಗಳನ್ನ ಇವತ್ತು ತೆರವು ಕಾರ್ಯ ಮಾಡೋದಕ್ಕೆ ಜಿಬಿಎ ಅಧಿಕಾರಿಗಳು, ಟ್ರಾಫಿಕ್ ಪೊಲೀಸರು ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀಡಾಡಿ ವಾಹನಗಳ ಮೇಲೆ ಈಗಾಗಲೇ ಜಿಬಿಎ ಸಮರ ಇವತ್ತು ಮುಂದುವರೆದಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಥರ್ವ ರಂಜನ್ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅಥರ್ವ, ನಾವು ಗಮನಿಸಬಹುದು ಒಂದು ವಾರದ ಹಿಂದೆನೇ ನೋಟಿಸ್ ಅನ್ನ ಅಂಟಿಸಲಾಗಿತ್ತು. ಅದಕ್ಕೆ ನಿರಾಕರಿಸಿದಂತ ಅಂದ್ರೆ ರಿಪ್ಲೈ ಮಾಡದೇ ಇರುವಂತಹ ವಾಹನಗಳಿಗೆ, ವಾಹನದ ಓನರ್ಗಳಿಗೆ ಇವತ್ತು ಜಿಬಿಎ ಶಾಕ್ ಅನ್ನ ಕೊಡ್ತಿದೆ. ಎಷ್ಟೊತ್ತಿಂದ ಈ ಒಂದು ಕಾರ್ಯಾಚರಣೆ ಆರಂಭವಾಗ್ತಾ ಇದೆ, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ ರಂಜನ್. ರಕ್ಷಕೂರ್ಗ್ ಏನು ಬಿಡಾಡಿ ವಾಹನಗಳು ಅಂದ್ರೆ ಬೆಂಗಳೂರು ನಗರದ ಪಾದಚಾರಿ ರಸ್ತೆಗಳಲ್ಲಿ ಪಾರ್ಕಿಂಗ್ ಅನ್ನ ಮಾಡಿ ಬಹುಕಾಲದಿಂದ ಹಾಗೆ ಉಳಿದಿರುವಂತಹ ವಾಹನಗಳನ್ನ ತೆರವುಗೊಳಿಸೋಕೆ ಈಗಾಗಲೇ ಜಿಬಿಎ ಕಾರ್ಯಾಚರಣೆಯನ್ನ ಮಾಡ್ತಿರುವಂತದ್ದು. ಇದರ ಮುಖ್ಯ ಉದ್ದೇಶ ಅಂದ್ರೆ ಪಾದಚಾರಿ ರಸ್ತೆಗಳು ಸಂಪೂರ್ಣವಾಗಿ ಪಾದಚಾರಿಗಳಿಗೆ ಸಂಚಾರ ಮುಕ್ತ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಜಿಬಿಎ ಈ ಕಾರ್ಯವನ್ನ ಮಾಡ್ತಿದೆ. ಈಗಾಗಲೇ 1500ಕ್ಕೂ ಅಧಿಕ ವಾಹನಗಳನ್ನ ಟ್ರಾಫಿಕ್ ಪೊಲೀಸರು ಹಾಗೂ ಜಿಬಿಎ ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಸುಮಾರು 7 ದಿನಗಳ ಹಿಂದೆ ಸಚಿವ ಕೃಷ್ಣ ಬೈರೇಗೌಡರು ನಗರದ ಕ್ವೀನ್ಸ್ ರಸ್ತೆಯಲ್ಲಿ ಪ್ರಾಯೋಗಿಕವಾಗಿ ಸ್ಟಿಕ್ಕರ್ ಅನ್ನ ಹಂಚಿದ್ರು. ಅದಾದ ಬಳಿಕ ಏನು ನೋಂದಣಿಗೊಂಡಂತಹ ಮಾಲೀಕರಿಗೆ ಸೂಚನೆ ಕೂಡ ಕೊಡಲಾಗಿತ್ತು. ಈ ಮೂಲಕ ನೀವು ಸಂಪರ್ಕ ಮಾಡ್ಬೇಕಂತ ಅಧಿಕಾರಿಗಳನ್ನ ಆದಷ್ಟು ಬೇಗ ಸಂಪರ್ಕ ಮಾಡಿ ನಿಮ್ಮ ವಾಹನವನ್ನ ತೆರವುಗೊಳಿಸದಂತ ಪಕ್ಷದಲ್ಲಿ ನಿಮ್ಮ ವಾಹನಗಳನ್ನ ಸ್ಕ್ರಾಪ್ಗೆ ಅಥವಾ ಹರಾಜಿಗೆ ಹಾಕಲಾಗುವುದು ಅನ್ನೋಂತ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು. ಜೊತೆಗೆ ಭಾರಿ ದಂಡವನ್ನ ವಿಧಿಸ್ತೀವಿ ಅನ್ನುವಂತ ಸೂಚನೆ ಕೊಡಲಾಗಿತ್ತು. ಆದರೆ ಸುಮಾರು 1500ಕ್ಕೂ ಹೆಚ್ಚು ವಾಹನಗಳ ಮಾಲೀಕರಿಂದ ಯಾವುದೇ ಒಂದು ರಿಪ್ಲೈ ಅನ್ನ ಬರೆದಿರುವಂತಹ ಕಾರಣದಿಂದಾಗಿ ಗುರುತಿಸಿರುವಂತಹ ಸ್ಥಳಗಳಲ್ಲಿ ಈಗಾಗಲೇ ತೆರವು ಕಾರ್ಯಾಚರಣೆಗೆ ಜಿಬಿಎ ಮುಂದಾಗಿರುವಂತದ್ದು. ಇವತ್ತು ಬೆಳಗ್ಗೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವ ಕೃಷ್ಣ ಬೈರೇಗೌಡರು 11 ಗಂಟೆ ನಂತರದಲ್ಲಿ ಈ ಒಂದು ಈಗ ಏನು ಬಿಡಾಡಿ ವಾಹನಗಳನ್ನ ಸ್ಟಿಕ್ಕರ್ ಅಂಟಿಸಿದಾರಲ್ವಾ, ಆ ಒಂದು ಸ್ಟಿಕ್ಕರ್ ಅಂಟಿಸಿದ ವಾಹನಗಳನ್ನ ತೆರವುಗೊಳಿಸೋಕೆ ಅಧಿಕೃತವಾಗಿ ಚಾಲನೆ ನೀಡುತ್ತಾರೆ. ಇವತ್ತಿನಿಂದ ಎಲ್ಲೆಲ್ಲಿ ಸ್ಟಿಕ್ಕರ್ ಅಂಟಿಸಿ 7 ದಿನಗಳೊಳಗೆ ರಿಪ್ಲೈ ಬರಲಿಲ್ಲ ಆ ಎಲ್ಲ ವಾಹನಗಳನ್ನ ನೇರವಾಗಿ ಜಿಬಿಎ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ನಂತರದಲ್ಲಿ ಸಂಬಂಧಪಟ್ಟಂತಹ ವಾಹನದ ವಾರಸುದಾರರನ್ನ ಅಥವಾ ಮಾಲೀಕರನ್ನ ಸಂಪರ್ಕ ಮಾಡುವಂತ ಸಾಧ್ಯತೆ ಇದೆ. ಆದಾಗ್ಯೂ ಕೂಡ ವಾಹನ ಮಾಲೀಕರಿಂದ ಯಾವುದೇ ಒಂದು ಪ್ರತಿಕ್ರಿಯೆ ಬಂದಿಲ್ಲ ಅನ್ನುವಂತ ಪಕ್ಷದಲ್ಲಿ ನೇರವಾಗಿ ವಾಹನವನ್ನ ಹರಾಜು ಅಥವಾ ಸ್ಕ್ರಾಪ್ಗೆ ಹೋಗುವಂತ ವಾಹನಗಳನ್ನು ಸ್ಕ್ರಾಪ್ಗೆ ಹಾಕ್ತೀವಿ ಅನ್ನುವಂತ ಸೂಚನೆ ಕೊಟ್ಟಿರುವಂತದ್ದು. ಈಗಾಗಲೇ 1500ಕ್ಕೂ ಅಧಿಕ ವಾಹನಗಳು ಬೆಂಗಳೂರಿನ ಕೇಂದ್ರ ವಲಯದಲ್ಲಿ ಜೊತೆಗೆ ಉತ್ತರ ನಗರ ಪಾಲಿಕೆಯಲ್ಲಿ ಗುರುತಿಸಲಾಗಿರುವಂತದ್ದು. ಯಥಾ ಪ್ರಕಾರವಾಗಿ ಬೆಂಗಳೂರಿನಲ್ಲಿ ಅಂದ್ರೆ ಬೆಂಗಳೂರು ಸಿಟಿಯಾದ್ಯಂತ ಅನೇಕ ವಾಹನಗಳು ಈ ರೀತಿಯಾಗಿದೆ. ಈ ಒಂದು ಕಾರ್ಯಾಚರಣೆ ಇವತ್ತಿನಿಂದ ಆರಂಭಗೊಂಡು ಒಂದ್ ಕಡೆಯಿಂದಾಗಿ ಸ್ಟಿಕ್ಕರ್ ಅನ್ನ ಅಂಟಿಸುವಂತ ಕಾರ್ಯಾಚರಣೆ ಈಗಾಗಲೇ ಆರಂಭವಾಗಿರುವಂತದ್ದು. ಇವತ್ತಿನಿಂದ ವಾಹನಗಳನ್ನ ಬಿಡಾಡಿ ವಾಹನಗಳನ್ನ ತೆರವುಗೊಳಿಸುವ ಕಾರ್ಯಾಚರಣೆ ಆರಂಭವಾಗುತ್ತೆ. ರಕ್ಷಕರು ಅಂದ್ರೆ ಈಗಾಗಲೇ ಏನು ವಾಹನಗಳನ್ನ ಜಿಬಿಎ ವಶಕ್ಕೆ ಪಡೆದುಕೊಳ್ತಾ ಇದೆ. ಸೊ ಅದಾದ ನಂತರದಲ್ಲಿ ಓನರ್ಸ್ ಏನಾದ್ರು ಬಂದಂತ ಸಮಯದಲ್ಲಿ ಅದನ್ನ ಪಡೆದುಕೊಳ್ಳೋದಕ್ಕೆ ಅವಕಾಶ ಇದ್ರೆ ಅದಕ್ಕೆ ಏನಾದ್ರು ದಂಡವನ್ನ ವಿಧಿಸಬೇಕಾ ಹೇಗೆ ಅಂತ ರಂಜನ್? ಖಂಡಿತವಾಗ್ಲೂ ಕೂಡ ವಾಹನದ ಮಾಲೀಕರಿಗೆ ಯಾವ ಒಂದು ಅಧಿಕಾರಿಯನ್ನ ಸಂಪರ್ಕ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಆ ಒಂದು ಸ್ಟಿಕ್ಕರ್ ನಲ್ಲಿ ಹಾಕಲಾಗಿದೆ. ಅಂದ್ರೆ ಅಧಿಕಾರಿಯ ಹೆಸರು, ಅವರ ಫೋನ್ ನಂಬರ್ ಅನ್ನ ಹಾಕಲಾಗಿದೆ. ವಾಹನದ ವಾರಸುದಾರರು ಒಂದು ವೇಳೆ ಸ್ಟಿಕ್ಕರ್ ಅನ್ನ ನೋಡಿದ್ದು ನಮ್ಮ ವಾಹನ ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ಅಧಿಕಾರಿಯನ್ನ ಸಂಪರ್ಕ ಮಾಡಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಆದ್ರೆ ವಾಹನ ಸವರಿಂದ ಯಾವುದೇ ಒಂದು ಪ್ರತಿಕ್ರಿಯೆ ಬಂದದ್ದಂತ ಪಕ್ಷದಲ್ಲಿ ನೇರವಾಗಿ ವಾಹನಗಳು ಹರಾಜಿಗೆ ಅಥವಾ ಸ್ಕ್ರಾಪ್ಗೆ ಹೋಗುತ್ತವೆ. ಈಗಾಗಲೇ ಏನು ಈ ರೀತಿಯಾಗಿ ನಿಯಮವನ್ನ ಉಲ್ಲಂಘಿಸಿ ಪಾದಚಾರಿ ಮಾರ್ಗಗಳಲ್ಲಿ ಪಾರ್ಕಿಂಗ್ ಮಾಡಿದಾರಲ್ವಾ, ಅವರಿಗೂ ಕೂಡ ಭಾರಿ ಮೊತ್ತದ ದಂಡವನ್ನ ಹಾಕ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಒಂದು ವೇಳೆ ಆ ವಾಹನ ಮಾಲೀಕರು ಇದೇ ರೀತಿಯಾದಂತಹ ನಿರ್ಲಕ್ಷ್ಯವನ್ನು ವಹಿಸಿದ್ರೆ ಅವರಿಗೆ ಸುಮಾರು
5,000 10,000 ರೂಪಾಯಿ ದಂಡ ಕೂಡ ವಿಧಿಸಲಾಗುತ್ತೆ ಅನ್ನುವಂತ ಮಾಹಿತಿಯನ್ನು ಸಚಿವ ಕೃಷ್ಣ ಬೈರೇಗೌಡರು ಕೂಡ ಹೇಳಿರುವಂತದ್ದು. ರಕ್ಷಾಕೂರ್ಗ್ ಇವತ್ತಿನಿಂದ ಯಥೇಚ್ಛವಾಗಿ ಬೆಂಗಳೂರಿನ ನಗರದ ಭಾಗಗಳಲ್ಲಿ ಈ ಒಂದು ಟೋಯಿಂಗ್ ಕಾರ್ಯ ಆರಂಭವಾಗಲಿದೆ. ರಕ್ಷಾಕೂರ್ಗ್. ಓಕೆ, ಧನ್ಯವಾದಗಳು ಅಥರ್ವ ರಂಜನ್ ತಮ್ಮೆಲ್ಲ ಮಾಹಿತಿಗಾಗಿ.